ಸ್ನೇಹಿತರೆ, ಮುಂದೊಂದು ದಿನ ಮನುಷ್ಯನೇ ನಿರ್ಮಿಸಿರುವಂತಹ ರೋಬೋಟ್ ತನ್ನದೇ ಆದ ನಿರ್ಧಾರ ತಗೊಳ್ಳೋದಕ್ಕೆ ಶುರು ಮಾಡಿದ್ರೆ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. 2044ನೇ AD ಬರೋಷ್ಟರಲ್ಲೇ ಭೂಮಿ ಬಹುತೇಕ ನಾಶ ಆಗ್ಬಿಟ್ಟಿರುತ್ತೆ. ಆ ಸಮಯದಲ್ಲಿ ರೋಬೋಟ್ಸ್ಗಳು ನಿಜವಾಗ್ಲೂ ಮನುಷ್ಯರನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಶುರು ಮಾಡಿದವ ಅಥವಾ ಮನುಷ್ಯರಿಗಿಂತ ಹೆಚ್ಚು ಮಾನವೀಯತೆಯಿಂದ ಬದುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವ ಅನ್ನೋದೇ ಈ ಮೂವಿಯ ಸ್ಟೋರಿ. ಅಂದಾಗೆ ನಾವಿವಾಗ ನೋಡ್ತಿರುವಂತಹ ಮೂವಿ ಆಟೋಮೇಟಾ ಅಂತ. ನಿಮ್ಮ ಕಲ್ಪನೆಯನ್ನ ತಲೆ ಕೆಳಗಾಗಿ ಮಾಡುವಂತಹ ಸಿನಿಮಾ ಇದು. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಶುರುವಾದಾಗ 2044 AD ನಲ್ಲಿ ಭಾರಿ ಸೌರ ಚಂಡಮಾರುತಗಳಿಂದ ಭೂಮಿಯೆಲ್ಲ ನಾಶ ಆಗಿ ಜನಸಂಖ್ಯೆ 99%ಗಿಂತ ಇನ್ನೂ ಜಾಸ್ತಿ ಜನ ಸತ್ತಿದ್ದಾರೆ. ಉಳಿದಿರುವಂತಹ ಕೆಲವೇ ಜನಗಳು ಸುರಕ್ಷಿತವಾಗಿರುವಂತಹ ಜಾಗದಲ್ಲಿ ಬದುಕ್ತಾ ಇದ್ದಾರೆ. ಅವರು ಅವರ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಅನೇಕ ರೋಬೋಟ್ಸ್ ಗಳನ್ನ ತಯಾರು ಮಾಡ್ಕೊಂಡಿದ್ದಾರೆ. ಅವುಗಳಿಗೆ ಪಿಲ್ಗ್ರಿಮ್ 7000 ಅಂತ ಕರೀತಾರೆ. ಈ ರೋಬೋಟ್ಸ್ ಗಳಿಗೆ 2 ಕಟ್ಟುನಿಟ್ಟಾದ ರೂಲ್ಸ್ ಗಳಿದಾವೆ. ಅದೇನಂದ್ರೆ, ಒಂದು, ಈ ರೋಬೋಟ್ಸ್ ಗಳು ಯಾವುದೇ ಜೀವಿಗೆ ಹಾನಿ ಮಾಡಬಾರ್ದು. ಎರಡನೇದು, ತಮ್ಮನ್ನ ತಾವೇ ಅಥವಾ ಬೇರೆ ರೋಬೋಟ್ಸ್ ರೆಡಿ ಮಾಡಬಾರ್ದು. ಈ 2 ರೂಲ್ಸ್ ಗಳನ್ನ ರೋಬೋಟ್ಸ್ ಗಳು 100% ಮೇಂಟೈನ್ ಮಾಡಬೇಕಾಗಿರುತ್ತೆ. ನಂತರ ನಮ್ಗೆ ಉಳಿದಿರುವಂತಹ 0.5% ಜನ ಬದುಕ್ತಿರುವಂತಹ ನಗರನ ತೋರಿಸ್ತಾರೆ. ಇವನ ಹೆಸರು ಸಿಯಾನ್ ವ್ಯಾಲೆನ್ಸ್ ಅಂತ. ಇವನೊಬ್ಬ ಪೊಲೀಸ್ ಆಫೀಸರ್. ಹಾಗಾಗಿ ಅವನು ರಾತ್ರಿ ವೇಳೆ ಬೀಟ್ ಆಗ್ತಿರ್ಬೇಕಾದ್ರೆ ಮೆಟ್ರೋ ಟನಲ್ ಒಳಗಡೆ ಏನಾದ್ರೂ ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಹೋಗ್ತಾನೆ. ಅವಾಗ ಅಲ್ಲಿನ ವಾತಾವರಣ ತುಂಬಾ ಪ್ರಶಾಂತವಾಗಿರುತ್ತೆ. ಆದ್ರೆ ಒಂದ್ ಜಾಗದಲ್ಲಿ ಮಾತ್ರ ತುಂಬಾ ವಿಚಿತ್ರವಾಗಿರುವಂತಹ ಬೆಳಕು ಬರ್ತಿರುತ್ತೆ. ಹಾಗಾಗಿ ಸಿಯಾನ್ ಅದೇನಿರಬಹುದು ಅಂತ ಚೆಕ್ ಮಾಡ್ತಾನೆ. ಅಲ್ಲಿ ಒಂದು ರೋಬೋಟ್ ತನ್ನನ್ನ ತಾನೇ ರಿಪೇರ್ ಮಾಡ್ಕೊಳ್ತಿರುತ್ತೆ. ಅದು ರೋಬೋಟ್ಸ್ ಗಳಿಗಿರುವಂತಹ 2ನೇ ರೂಲ್ಸ್ ನ ಬ್ರೇಕ್ ಮಾಡಿರುತ್ತೆ. ಹಾಗಾಗಿ ಸಿಯಾನ್ ಆ ರೋಬೋಟ್ ಗೆ ಶೂಟ್ ಮಾಡಿ ಅದನ್ನ ಡಿಸ್ಟ್ರಾಯ್ ಮಾಡ್ಬಿಡ್ತಾನೆ. ಅದಾದ್ಮೇಲೆ ನಮ್ಗೆ ಜಾಕ್ ವ್ಯಾಕೆನ್ಸ್ ನ ತೋರಿಸ್ತಾರೆ. ಇವನು ರೋಬೋಟ್ಸ್ ಗಳಿಗಿರುವಂತಹ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ತನಿಖಾಧಿಕಾರಿಯಾಗಿ ಕೆಲಸ ಮಾಡ್ತಿರ್ತಾನೆ. ಹಾಗಾಗಿ ಅದೇ ಕೆಲ್ಸದ ಮೇಲೆ ಒಂದು ಮನೆಗೆ ಬಂದಿರ್ತಾನೆ. ಆ ಮನೆಯಲ್ಲಿರುವಂತಹ ರೋಬೋಟ್ ಒಂದು ನಾಯಿನ ಸಾಯಿಸಿರುತ್ತೆ. ಆದ್ರಿಂದ ಆ ಮನೆಯ ಓನರ್ ಜಾಕ್ಗೆ, ನಮ್ಗೆ ಈ ರೋಬೋಟ್ ನ ಅವಶ್ಯಕತೆ ಇಲ್ಲ, ಇದಕ್ಕಿರುವಂತಹ ಇನ್ಶೂರೆನ್ಸ್ ನ ಕ್ಲಿಯರ್ ಮಾಡ್ಕೊಡಿ. ನಮ್ಗಾಗಿರುವಂತಹ ನಷ್ಟಕ್ಕೆ ನಿಮ್ಮ ಕಂಪ್ನಿ ಎಷ್ಟು ಇನ್ಶೂರೆನ್ಸ್ ನ ಕ್ಲೈಮ್ ಮಾಡುತ್ತೆ ಅಂತ ಕೇಳ್ತಿರ್ತಾರೆ. ಅವಾಗ ಜಾಕ್ ತನ್ನ ID ಕಾರ್ಡ್ ನ ರೋಬೋಟ್ ಗೆ ಸ್ಕ್ಯಾನ್ ಮಾಡಿ ಅದರಲ್ಲಿರುವಂತಹ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ ಒಂದು ಚಾಕುನ ತೆಗೆದು ಅದನ್ನ ತನ್ನ ಕೈ ಮೇಲೆ ಬಿಡ್ತಾನೆ. ಆ ಚಾಕು ಅವನ ಕೈಗೆ ಟಚ್ ಆಗೋಷ್ಟಲ್ಲೇ ರೋಬೋಟ್ ಅದನ್ನ ಇಟ್ಕೊಂಡ್ಬಿಡುತ್ತೆ. ಹಾಗಾಗಿ ಜಾಕ್ ಈ ರೋಬೋಟ್ ನಲ್ಲಿ ಯಾವುದೇ ರೀತಿ ತೊಂದರೆಗಳಿಲ್ಲ, ಇದು ನಿಮ್ಮ ನಾಯಿನ ಸಾಯಿಸೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟಕ್ಕೂ ನಿಮ್ಮ ಹತ್ರ ಯಾವುದೇ ರೀತಿ ಪ್ರೂಫ್ ಕೂಡ ಇಲ್ಲ, ಅದರಿಂದ ನಮ್ಮ ಕಂಪ್ನಿ ನಿಮ್ಗೆ ಯಾವುದೇ ರೀತಿ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡೋದಿಲ್ಲ ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ಅವನು ವಾಪಸ್ ಮನೆಗ್ ಬರ್ತಾನೆ. ಇವಳ ಹೆಸರು ರಾಚಲ್ ವೋಕನ್ ಅಂತ. ಇವಳು ಜಾಕ್ಗೆ ವೈಫ್ ಆಗ್ಬೇಕು. ತುಂಬಾ ಗರ್ಭಿಣಿ ಬೇರೆ. ಜಾಕ್ಗೆ ಅವನ ವೈಫ್ ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಅವನು ಅವಳ ಜೊತೆ ಟಿವಿ ನೋಡ್ತಿರ್ಬೇಕಾದ್ರೆ ರಾಚಲ್ ಜಾಕ್ಗೆ, ಮಗು ಹುಟ್ಟೋಷ್ಟ್ರಲ್ಲೇ ಎಲ್ಲ ಬದಲಾಗಬಹುದು ಅಲ್ವಾ, ಅವಾಗ ನೀವು ಕೂಡ ಈ ಕೆಲ್ಸನ ಬಿಟ್ಟು ಬೇರೆ ಕೆಲ್ಸಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತಿರ್ತಾಳೆ. ಆದ್ರೆ ಜಾಕ್ ಅವಳಿಗೆ ಏನು ಉತ್ತರ ಕೊಡ್ತಿರೋದಿಲ್ಲ. ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಜಾಕ್ ಸಿಯಾನ್ ಡಿಸ್ಟ್ರಾಯ್ ಮಾಡಿರುವಂತಹ ರೋಬೋಟ್ ಬಗ್ಗೆ ಎಂಕ್ವೈರಿ ಮಾಡೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅವಾಗ ಅವನಿಗೆ ಆ ರೋಬೋಟ್ ತನ್ನನ್ನ ತಾನು ರಿಪೇರ್ ಮಾಡ್ಕೊಳ್ತಿತ್ತು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಅದನ್ನ ಜಾಕ್ ನಂಬೋದಿಲ್ಲ. ಈ ಪೊಲೀಸ್ನವ್ರಿಗೆ ಇದು ಎಷ್ಟ್ ಬೆಲೆ ಬಾಳುತ್ತೆ ಅಂತ ಗೊತ್ತಾ, ಇದಕ್ಕೆ ಶೂಟ್ ಮಾಡೋದಕ್ಕೆ ಆ ಪೊಲೀಸ್ಗೆ ಹೇಗ್ ಮನ್ಸ್ ಬಂತು ಅಂತ ಹೇಳ್ತಿರ್ತಾನೆ. ಅವಾಗ ಟೆಕ್ನಿಷಿಯನ್ ಮಾಗ್ ಅವನಿಗೆ ಹೊರಗಡೆಯಿಂದ ನೋಡಿದಾಗ ಇದರಲ್ಲಿ ಏನು ಬದಲಾವಣೆ ಕಾಣೋದಿಲ್ಲ, ಆದ್ರೆ ಒಳಗಡೆ ನೋಡಿದ್ರೆ ಪವರ್ ಸಿಸ್ಟಮ್ ಕಂಟ್ರೋಲ್ ಬದಲಾಗಿದೆ, ಬ್ಯಾಕಪ್ ಗೋಸ್ಕರ ಇನ್ನೊಂದು ಬ್ಯಾಟರಿನ ಫಿಕ್ಸ್ ಮಾಡಲಾಗಿದೆ, ಅಷ್ಟೇ ಅಲ್ಲದೆ ಕಂಪೆನ್ಷನ್ ಫ್ಲೂಯಿಡ್ ಕೂಡ ಹೊಸದಾಗಿದೆ ಅಂತ ಹೇಳಿ ಆ ರೋಬೋಟ್ ನ ಲಿಫ್ಟ್ ಮಾಡಿ ಈ ರೋಬೋಟ್ ನ ಟ್ರ್ಯಾಕ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ನನ್ ಪ್ರಕಾರ ಈ ರೋಬೋಟ್ ನ ಸ್ಮಗ್ಲಿಂಗ್ ಮಾಡೋದಕ್ಕೋಸ್ಕರ ಈ ರೀತಿ ಕನ್ವರ್ಟ್ ಮಾಡಿರಬಹುದು. ಇದರ ಹಿಂದೆ ಯಾರು ಇದಾರೆ, ಅವರನ್ನ ಹಿಡಿಲೇಬೇಕು ಅಂತ ಹೇಳ್ತಿರ್ತಾರೆ. ಅದರಿಂದ ಜಾಕ್ ನೇರವಾಗಿ ರೋಬೋಟಿಕ್ಸ್ ಕಾರ್ಪೊರೇಷನ್ ಕಂಪ್ನಿ ಹತ್ರ ಬಂದು ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ರಾಬರ್ಟ್ ಹತ್ರ ನಡೆದಿದ್ದ ವಿಷಯನೆಲ್ಲ ಹೇಳ್ತಾನೆ. ಆದ್ರೆ ಅವರು ಕೂಡ ನಂಬೋದಿಲ್ಲ, ಆ ಪೊಲೀಸ್ಗೆ ಹುಚ್ಚಿಡ್ದಿರಬಹುದು ಅಂತ ಹೇಳ್ತಿರ್ತಾರೆ. ಅವಾಗ ಜಾಕ್, ಆದ್ರೆ ಅದರ ಪಾರ್ಟ್ಸ್ ಗಳನ್ನ ಯಾರು ಆಲ್ಟರ್ ಮಾಡಿರಬಹುದು ಅಂತಾನೆ ಗೊತ್ತಾಗ್ತಾ ಇಲ್ಲ, ನನ್ಗಂತೂ ತುಂಬಾನೇ ತಲೆಕೆಟ್ಟು ಹೋಗ್ತಾ ಇದೆ, ನನ್ಗೆ ಸ್ವಲ್ಪ ರಿಲ್ಯಾಕ್ಸ್ ಬೇಕು, ಅದರಿಂದ ನನ್ನನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳ್ತಾನೆ. ಆದ್ರೆ ಅದಕ್ಕೆ ರಾಬರ್ಟ್ ಒಪ್ಪೋದಿಲ್ಲ. ನಮ್ಮ ಕಂಪ್ನಿ ಇವಾಗ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದೆ ಅಂತ ನಿನ್ಗೂ ಚೆನ್ನಾಗಿ ಗೊತ್ತಿದೆ, ಅನೇಕ ಕಾಂಟ್ರಾಕ್ಟ್ಸ್ ಗಳು ಇನ್ನೂ ಕನ್ಫರ್ಮ್ ಆಗಿಲ್ಲ, ಹಾಗಾಗಿ ನೀನು ಇಲ್ಲಿಂದ ಹೊರ್ಗಡೆ ಹೋಗ್ದೆ ಇಲ್ಲೇ ಇದ್ದು ಕಂಪ್ನಿಗೋಸ್ಕರ ಏನಾದ್ರೂ ಮಾಡು ಅಂತ ಹೇಳ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಜಾಕ್ ರೋಬೋಟ್ಸ್ ಗಳು ಮೈನಿಂಗ್ ಮಾಡ್ತಿರುವಂತಹ ಜಾಗದ ಹತ್ರ ಬರ್ತಾನೆ. ಈ ಹಿಂದೆ ತನ್ನನ್ನ ತಾನು ರಿಪೇರ್ ಮಾಡ್ಕೊಳ್ತಿದ್ದಂತಹ ರೋಬೋಟ್ ಈ ಕಂಪ್ನಿಗೆ ಸೇರಿರಬಹುದು ಅನ್ನೋದು ಅವನ ಡೌಟ್ ಆಗಿರುತ್ತೆ. ಹಾಗಾಗಿ ಅವನು ಮ್ಯಾನೇಜರ್ ಹತ್ರ ನಿಮ್ಮ ಹತ್ರ ಇರುವಂತಹ ರೋಬೋಟ್ಸ್ ಗಳೆಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ದಾವ ಅಂತ ವಿಚಾರಿಸ್ತಿರ್ತಾನೆ. ಅದಕ್ಕೆ ಅವರು, ನಿಮ್ಮ
ರೋಬೋಟ್ಸ್ ಗಳು ಇತ್ತೀಚೆಗೆ ತುಂಬಾ ನಿಷ್ಪ್ರಯೋಜಕ ಕೆಲಸಗಳನ್ನ ಮಾಡ್ತಾ ಇದಾವೆ. ಅದರಲ್ಲೂ ಕೆಲವು ರೋಬೋಟ್ಸ್ ಗಳು ಜಾಸ್ತಿ ಮಿಸ್ ಆಗ್ತಾ ಇದಾವೆ. ಮೋಸ್ಟ್ಲಿ ಯಾರು ಅವುಗಳನ್ನ ಕಳ್ತನ ಮಾಡ್ತಿರಬಹುದು ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಜಾಕ್ಗೆ ಈ ಕಂಪ್ನಿಯವರು ರೋಬೋಟ್ಸ್ ಗಳನ್ನ ತಮ್ಮ ಕೆಲಸಗಳಿಗೋಸ್ಕರ ಮಾಡಿಫೈ ಮಾಡ್ತಿರಬಹುದಾ ಅಂತ ಡೌಟ್ ಬರುತ್ತೆ. ಹಾಗಾಗಿ ಅವನು ಆ ಕಂಪ್ನಿಯಲ್ಲಿರುವಂತಹ ಕೆಲವು ರೋಬೋಟ್ಸ್ ಗಳನ್ನ ಚೆಕ್ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ವೆಲ್ಡಿಂಗ್ ಕೆಲಸ ಮಾಡುವಂತಹ 206 ರೋಬೋಟ್ ಅವನನ್ನೇ ಅಬ್ಸರ್ವ್ ಮಾಡ್ತಿರುತ್ತೆ. ಅದ್ರ ಕಡೆ ಜಾಕ್ ನೋಡಿದ ಕೂಡ್ಲೆ ಆ ರೋಬೋಟ್ ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡುತ್ತೆ. ಹಾಗಾಗಿ ಜಾಕ್ಗೆ ಆ ರೋಬೋಟ್ ಮೇಲೆ ಡೌಟ್ ಬರುತ್ತೆ. ಅದರಿಂದ ಅವನು ಆ ರೋಬೋಟ್ ಇಂದನೇ ಹೋಗ್ತಿರ್ತಾನೆ. ಆ ರೋಬೋಟ್ ಜಾಕ್ ನ ನೋಡಿ ಅವನ ಕೈಗೆ ಸಿಗದೆ ಇರೋ ತರ ಹೋಗ್ತಿರುತ್ತೆ. ಜಾಕ್ ಕೂಡ ಆ ರೋಬೋಟ್ ಹೋದ್ ಕಡೆನೆ ಹೋಗ್ತಿರ್ತಾನೆ. ಆ ರೋಬೋಟ್ ಸೆಕ್ಯೂರಿಟಿ ಲೆವೆಲ್ ನ ದಾಟಿ ಮುಂದೆ ಹೋಗ್ಬಿಟ್ಟಿರುತ್ತೆ. ಆದ್ರೂ ಕೂಡ ಜಾಕ್ ಅದ್ರಿಂದನೇ ಹೋಗಿ ಎಲ್ಲಾ ಕಡೆ ಆ ರೋಬೋಟ್ ನ ಹುಡುಕ್ತಾ ಇರ್ತಾನೆ. ಆದ್ರೆ ಅವನು ಸೆಕ್ಯೂರಿಟಿ ಲೆವೆಲ್ ನ ದಾಟಿರೋದ್ರಿಂದ ಯಾರೋ ಅವನ ಕಡೆ ಶೂಟ್ ಮಾಡ್ತಿರ್ತಾರೆ. ಹಾಗಾಗಿ ಜಾಕ್ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಒಂದು ಕಂಟೈನರ್ ಒಳಗಡೆ ಹೋಗ್ಬಿಡ್ತಾನೆ. ಅವಾಗ ಅದ್ರೊಳಗಡೆನೆ ಅವನು ಅವಾಗ್ಲಿಂದ ಹುಡುಕ್ತಿರುವಂತಹ ರೋಬೋಟ್ ಕೂಡ ಇರುತ್ತೆ. ಅದರಲ್ಲಿ ಒಂದು ಬಾಕ್ಸ್ ಕೂಡ ಇರುತ್ತೆ. ಅದನ್ನ ನೋಡಿ ಜಾಕ್ ಆ ರೋಬೋಟ್ಗೆ ಆ ಬಾಕ್ಸ್ ಏನು ನೀನು ಏನ್ ಮಾಡೋದಕ್ಕೆ ಹೊರಟಿದ್ಯಾ ಅಂತ ಕೇಳ್ತಾನೆ. ಆದ್ರೆ ಆ ರೋಬೋಟ್ ಜಾಕ್ಗೆ ಏನು ಉತ್ತರ ಕೊಡದೆ ಅದು ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಲಿಕ್ವಿಡ್ ನ ಅದ್ರ ಮುಂದೆ ಚೆಲ್ಕೊಂಡು ಅದಕ್ಕೆ ಬೆಂಕಿ ಹಚ್ಬಿಡುತ್ತೆ. ಅದರಿಂದ ಆ ರೋಬೋಟ್ ಬೆಂಕಿಯಿಂದ ಫುಲ್ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಆದ್ರೂ ಜಾಕ್ ಅದನ್ನ ತಗೊಂಡ್ ಬಂದು ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿಸ್ತಾನೆ. ಅವಾಗ ಆ ರೋಬೋಟ್ ಹತ್ರ ಇದ್ದಂತಹ ಬಾಕ್ಸ್ ನಲ್ಲಿ ಒಂದು ನ್ಯೂಕ್ಲಿಯರ್ ಬ್ಯಾಟರಿ ಸಿಗುತ್ತೆ. ಅದು ಉಪಗ್ರಹಗಳನ್ನ ಚಲಿಸೋದಕ್ಕೆ ಯೂಸ್ ಮಾಡುವಂತಹ ಪವರ್ಫುಲ್ ಬ್ಯಾಟರಿ ಆಗಿರುತ್ತೆ. ಹಾಗಾಗಿ ಆ ರೋಬೋಟ್ಗೆ ಮತ್ತೆ ಕಲೆಕ್ಷನ್ ಕೊಟ್ಟು ನಿನ್ನ ಹತ್ರ ಈ ನ್ಯೂಕ್ಲಿಯರ್ ಬ್ಯಾಟರಿ ಸಿಕ್ಕಿದೆ, ಇದನ್ನ ಕಳ್ತನ ಮಾಡುವಂತ ನಿನ್ಗೆ ಯಾರು ಹೇಳಿದ್ರು? ನಿನ್ನ ಓನರ್ಗೋಸ್ಕರ ನೀನು ಈ ರೀತಿ ಕೆಲಸ ಮಾಡಿದ್ಯಾ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಆ ರೋಬೋಟ್ ನನ್ಗೆ ಓನರ್ ಯಾರೂ ಇಲ್ಲ ಅಂತ ಹೇಳಿ ಮತ್ತೆ ಶಾರ್ಟ್ ಮಾಡ್ಕೊಂಡು ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಹಾಗಾಗಿ ಆ ವಿಷಯನ ಜಾಕ್ ಮತ್ತೆ ರಾಬರ್ಟ್ ಹತ್ರ ಬಂದು ಹೇಳ್ತಾನೆ. ಅದಕ್ಕೆ ರಾಬರ್ಟ್ ಈ ವಿಷಯ ಅಥಾರಿಟಿಗೆ ಗೊತ್ತಾದ್ರೆ ತುಂಬಾನೇ ಕಷ್ಟ. ಅವಾಗ ನಮ್ಗೆ ಸಿಗ್ಬೇಕಾಗಿರುವಂತಹ ಕಾಂಟ್ರಾಕ್ಟ್ ಗಳೆಲ್ಲ ಮಿಸ್ ಆಗ್ತವೆ. ನೀನ್ ಅವಾಗ್ಲೇ ಟ್ರಾನ್ಸ್ಫರ್ ಕೇಳಿದ್ದೆ ಅಲ್ವಾ, ಆದಷ್ಟು ಬೇಗ ಈ ಕೇಸ್ ನ ಕ್ಲೋಸ್ ಮಾಡಿ ನೀನು ಎಲ್ಲಿಗ್ ಬೇಕೋ ಅಲ್ಲಿಗೆ ಟ್ರಾನ್ಸ್ಫರ್ ತಗೋ ಅಂತ ಹೇಳ್ತಾರೆ. ಅದರಿಂದ ಜಾಕ್ ತುಂಬಾ ಖುಷಿಯಿಂದ ಮನೆಗೆ ವಾಪಸ್ ಬಂದು ಅವನ ವೈಫ್ ಹತ್ರ ಅವನಿಗೆ ಟ್ರಾನ್ಸ್ಫರ್ ಸಿಕ್ತಿರುವಂತಹ ವಿಷಯನ ಹೇಳ್ತಾನೆ. ಆದ್ರೆ ರಾಚೆಲ್ಗೆ ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಹಾಗಾಗಿ ಅವಳು ಜಾಕ್ಗೆ ಇಲ್ಲಿಂದ ಬೇರೆ ಕಡೆ ಹೋಗಿ ಮತ್ತೆ ಸ್ಕ್ರಾಚ್ ಇಂದ ನಮ್ಮ ಜೀವನನ ಸ್ಟಾರ್ಟ್ ಮಾಡೋದು ತುಂಬಾನೇ ಕಷ್ಟ, ನಮ್ಗೆ ಮಗು ಆಗ್ತಾ ಇದೆ, ಅದರ ಫ್ಯೂಚರ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾಳೆ. ಅವಾಗ ಜಾಕ್ ರಾಚೆಲ್ಗೆ ಈ ಜಾಗದಲ್ಲಿ ನಮ್ಮ ಮಗುಗೆ ಏನು ಭವಿಷ್ಯ ಇಲ್ಲ, ಇಲ್ಲಿ ಉಸಿರಾಡೋದಕ್ಕೂ ಕೂಡ ತುಂಬಾನೇ ಕಷ್ಟ, ಈ ಜಾಗ ನಮ್ಗೆ ಅಷ್ಟೊಂದು ಸೇಫ್ ಅಲ್ಲ ಅಂತ ಹೇಳ್ತಾನೆ. ಅದರಿಂದ ಅವರ ಮಧ್ಯೆ ಸ್ವಲ್ಪ ಜಗಳ ಆಗ್ತಿರುತ್ತೆ. ಅದೇ ಬೇಜಾರದಲ್ಲಿ ಜಾಕ್ ಮನೆಯಿಂದ ಹೊರಗಡೆ ಬಂದು ಈ ಹಿಂದೆ ರೋಬೋಟ್ ತನ್ನನ್ನ ತಾನು ರಿಪೇರ್ ಮಾಡ್ಕೊಳ್ತಿದ್ದಂತಹ ಜಾಗದ ಹತ್ರ ಹೋಗಿ ಅಲ್ಲೇನಾದ್ರೂ ಎವಿಡೆನ್ಸ್ ಸಿಗ್ಬಹುದಾ ಅಂತ ನೋಡ್ತಿರ್ತಾನೆ. ಅವಾಗ ಅಲ್ಲಿ ಅವನಿಗೆ ಮತ್ತೆ ಇನ್ನೊಂದು ನ್ಯೂಕ್ಲಿಯರ್ ಬ್ಯಾಟರಿ ಸಿಗುತ್ತೆ. ಹಾಗಾಗಿ ಜಾಕ್ ಪೊಲೀಸ್ ಆಫೀಸರ್ ಆದ ಸಿಯಾನ್ ನ ಮೀಟ್ ಮಾಡಿ ಅವನಿಗೆ ನಡೆದಿದ್ದ ವಿಷಯನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವಾಗ ಸಿಯಾನ್ ಅದರಿಂದನೇ ನಾನು ಆ ರೋಬೋಟ್ಗೆ ಶೂಟ್ ಮಾಡಿದ್ದು, ನನ್ಗನ್ಸುತ್ತೆ ಪಕ್ಕ ಇದ್ರಲ್ಲಿ ಯಾರ್ದಾದ್ರೂ ಕೈವಾಡ ಇರಬಹುದು ಅಂತ ಹೇಳ್ತಾನೆ. ಅದಕ್ಕೆ ಜಾಕ್ ನಾವ್ ಹೇಳ್ತಿರೋದ್ನ ಯಾರು ನಂಬ್ತಾ ಇಲ್ಲ, ಹಾಗಾಗಿ ನಾವು ಆ ರೋಬೋಟ್ಸ್ ಗಳನ್ನ ಆಲ್ಟರ್ ಮಾಡ್ತಿರುವಂತಹ ಕ್ಲಾಕ್ ಸ್ಮಿತ್ ನ ಹುಡುಕ್ಬೇಕು, ಅವಾಗ್ಲೇ ನಮ್ಗೆ ಈ ಸಮಸ್ಯೆಗೆ ಪರಿಹಾರ ಸಿಗ್ಬಹುದು ಅಂತ ಹೇಳ್ತಾನೆ. ಹಾಗಾಗಿ ಅವರಿಬ್ರು ಕ್ಲಾಕ್ ಸ್ಮಿತ್ ನ ಹುಡುಕೊಂಡು ಒಂದು ಪ್ರಾಸ್ಟಿಟ್ಯೂಷನ್ ನಡೆಯುವಂತಹ ಜಾಗಕ್ಕೆ ಬರ್ತಾರೆ. ಯಾಕಂದ್ರೆ ಅಲ್ಲಿ ರೋಬೋಟ್ಸ್ ಗಳು ಕೂಡ ಸರ್ವಿಸ್ ಕೊಡ್ತಿರ್ತವೆ. ಅದ್ರಿಂದ ಅವಾಗ ಅವ್ರ ಮುಂದೆ ಒಂದು ರೋಬೋಟ್ ಬರುತ್ತೆ. ಇದ್ರ ಹೆಸರು ಕ್ಲಿಯೋ ಅಂತ. ಆ ರೋಬೋಟ್ ಹತ್ರ ಜಾಕ್ ಹೋದಾಗ ಭಯ ಪಡ್ಬೇಡಿ, ನಾನ್ ನಿಮ್ಗೆ ಎಲ್ಲಾ ರೀತಿಯ ಸರ್ವಿಸ್ ಕೊಡ್ತೀನಿ ಅಂತ ಹೇಳ್ತಿರುತ್ತೆ. ಅದನ್ನ ನೋಡಿದಾಗ ಜಾಕ್ ಮತ್ತೆ ಸಿಯಾನ್ಗೆ ಆ ರೋಬೋಟ್ ನ ಆಲ್ಟರ್ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಹಾಗಾಗಿ ಸಿಯಾನ್ ಆ ರೋಬೋಟ್ ಓನರ್ಗೆ ಈ ರೋಬೋಟ್ ಬ್ಯಾಟ್ರಿನ ಒಂದ್ಸಲಿ ತೋರಿಸಿ ಅಂತ ಕೇಳ್ತಾನೆ. ಆದ್ರೆ ಅದಕ್ಕೆ ಅದರ ಮಾಲೀಕರು ಒಪ್ಪೋದಿಲ್ಲ. ಅದರಿಂದ ಸಿಯಾನ್ಗೆ ತುಂಬಾ ಕೋಪ ಬಂದು ಅವನು ಕ್ಲಿಯೋ ಕಾಲಿಗೆ ಶೂಟ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಅವಾಗ ಜಾಕ್ ಅವನಿಗೆ ನೀನು ಆ ರೋಬೋಟ್ಗೆ ಯಾಕ ರೀತಿ ಮಾಡ್ದೆ ಅಂತ ಕೇಳ್ತಾನೆ. ಅದಕ್ಕೆ ಸಿಯಾನ್ ಇವಾಗ ಆ ರೋಬೋಟ್ ನ ರೆಡಿ ಮಾಡೋದಕ್ಕೆ ಕ್ಲಾಕ್ ಸ್ಮಿತ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವಾಗ ನೀನು ತುಂಬಾ ಸುಲಭವಾಗಿ ಅವನನ್ನ ಹಿಡಿಬಹುದು ಅಂತ ಹೇಳ್ತಾನೆ. ಅದರಿಂದ ಜಾಕ್ ಸ್ವಲ್ಪ ಹೊತ್ತು ಅಲ್ಲೇ ಕಾರ್ ಒಳಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಿರ್ತಾನೆ. ಅವಾಗ ಅಲ್ಲಿಂದ ಒಂದು ಆಟೋ ಹೊರಗಡೆ ಬರುತ್ತೆ. ಜಾಕ್ ಆ ಆಟೋನ ಹಾಗೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಹಾಗಾಗಿ ಅವನಿಗೆ ಆ ಆಟೋ ಯಾವ ಕಡೆ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಜಾಕ್ ಕೂಡ ಆಟೋ ಹೋದ್ ಕಡೆನೆ ಹೋಗ್ತಿರ್ತಾನೆ. ಅವಾಗ ಅಲ್ಲಿ 2 ಕ್ಯಾಮ್ರಾಗಳು ಅವನನ್ನ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡ್ತವೆ. ಒಳಗಡೆ ಒಬ್ರು ಲೇಡಿ ಅವನ್ ಕಡೆ ಗನ್ ಇಟ್ಕೊಂಡು ಏನ್ ಬೇಕು ನಿನ್ಗೆ ಅಂತ ಕೇಳ್ತಿರ್ತಾರೆ. ಅವ್ರ ಹೆಸರು ಡ್ಯೂಪ್ರಿ ಅಂತ. ಅವಾಗ ಜಾಕ್ ಅವರಿಗೆ ಅವನ ಹತ್ರ ಇರುವಂತಹ ನ್ಯೂಕ್ಲಿಯರ್ ಬ್ಯಾಟರಿನ ತೋರಿಸಿ ಇತ್ತೀಚೆಗೆ ತುಂಬಾ ರೋಬೋಟ್ಸ್ ಗಳು ಆಲ್ಟರ್ ಆಗ್ತಿದಾವೆ, ಅವುಗಳಲ್ಲಿ ಈ ಬ್ಯಾಟರಿ ಸಿಕ್ಕಿದೆ, ಪೊಲೀಸ್ನವರೇ ಆಗ್ಲಿ ROC ಕಂಪ್ನಿಯವರೇ ಆಗ್ಲಿ ಇದ್ರ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಹಾಗಾಗಿ ನೀವೇ ನನಗೆ ಸಹಾಯ ಮಾಡ್ಬೇಕು, ಯಾಕಂದ್ರೆ ಈ ಬ್ಯಾಟ್ರಿ ಯಾರ್ದು ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಕೇಳ್ತಾನೆ. ಅವಾಗ ಡ್ಯೂಪ್ರೆ ಒಂದು ರೋಬೋಟ್ ತನ್ನನ್ನ ತಾನು ರಿಪೇರ್ ಮಾಡ್ಕೊಳ್ತಾ ಇದೆ ಅಂದ್ರೆ ನೀವು ಸಖತ್ ಖುಷಿ ಪಡ್ಬೇಕು, ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ
ಅರ್ಥ ಈ ರೋಬೋಟ್ಸ್ಗಳು ಎರಡನೇ ಪ್ರೋಟೋಕಾಲ್ ನ ಬ್ರೇಕ್ ಮಾಡಿದವೆ ಅಷ್ಟೇ, ಅದರಿಂದ ಮನುಷ್ಯರಿಗೆ ಏನು ಸಮಸ್ಯೆ ಇಲ್ಲ ತಾನೆ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಜಾಕ್ ಅಲ್ಲಿಂದ ಹೋಗ್ತಾನೆ. ನಂತರ ಅವನು ವಾಪಸ್ ಮನೆಗ್ ಬಂದು ಡೂಪ್ರೆ ಮಾಡ್ತಿರೋದ್ನೆಲ್ಲ ROC ಕಂಪ್ನಿಗೆ ಫ್ಯಾಕ್ಸ್ ಮಾಡ್ತಾನೆ. ಅದನ್ನ ROC ಕಂಪ್ನಿಯ ಮುಖ್ಯ ಅಧಿಕಾರಿಯಾಗಿರುವಂತಹ ಡೊಮಿನಿಕ್ ಹಾಕ್ ನೋಡಿ ಅವರು ಮಾಸ್ಟರ್ ಕಾನ್ವೆಗೆ ಇದ್ರ ಬಗ್ಗೆ ಸ್ವಲ್ಪ ಕಣ್ಣಿಡಿ ಅಂತ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಜಾಕ್ ಮತ್ತೆ ಡೂಪ್ರೆ ಹತ್ರ ಹೋಗ್ತಾನೆ. ಅವಾಗ ಅವರು ಕ್ಲಿಯೋನ ತೋರಿಸ್ತಾರೆ. ಅಷ್ಟೊತ್ತಿಗೆ ಕ್ಲಿಯೋ ಸಂಪೂರ್ಣವಾಗಿ ರೆಡಿಯಾಗಿ ಅದನ್ನ ಅದೇ ರಿಪೇರ್ ಮಾಡ್ಕೊಳ್ತಿರುತ್ತೆ. ಅದನ್ನ ನೋಡಿ ಜಾಕ್ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಅವಾಗ ಡ್ಯೂಪ್ರೆ ಅವನಿಗೆ ನಾನು ಇಷ್ಟು ವರ್ಷಗಳಿಂದ ಇದನ್ನೇ ಕಲಿತಾ ಇದ್ದೆ, ಇವಾಗ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಎಮರ್ಜೆನ್ಸಿ ಅಲಾರಾಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಡ್ಯೂಪ್ರೆ ಹೊರಗಡೆ ಯಾರಾದ್ರೂ ಬಂದಿರಬಹುದಾ ಅಂತ ನೋಡೋದಕ್ಕೆ ಡೋರ್ ಓಪನ್ ಮಾಡ್ತಾರೆ. ಅವಾಗ ಇಬ್ರು ಮಕ್ಕಳು ಅವರಿಗೆ ಶೂಟ್ ಮಾಡಿ ಒಳಗಡೆ ಜಾಕ್ ಇರೋದನ್ನ ನೋಡಿ ಅವನಿಗೂ ಕೂಡ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಜಾಕ್ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಓಡೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಒಂದು ಕಾರ್ ಅಲ್ಲಿಂದ ಹೋಗ್ತಿರುತ್ತೆ. ಹಾಗಾಗಿ ಜಾಕ್ ಕೂಡ ಆ ಕಾರ್ ಒಳಗಡೆ ಹೋಗಿ ಕೂತ್ಕೊಳ್ತಾನೆ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ ಆ ಕಾರ್ನ ಓಡಿಸ್ತಾ ಇರೋದು ಬೇರೆ ಯಾರು ಅಲ್ಲ, ಅದು ಕ್ಲಿಯೋ ಅಂತ. ಅಷ್ಟರಲ್ಲಿ ಯಾರೋ ಇಬ್ರು ಅವರನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೋಸ್ಟ್ಲಿ ಅವರು ರೋಬೋಟ್ಸ್ ಗಳನ್ನ ಕಳ್ತನ ಮಾಡುವಂತಹ ಗ್ಯಾಂಗ್ ಇರಬಹುದು. ಅದರಿಂದ ಕ್ಲಿಯೋ ಕಾರ್ನ ಎಲ್ಲೂ ನಿಲ್ಲಿಸ್ತೆ ತುಂಬಾ ಸ್ಪೀಡ್ ಆಗಿ ಮುಂದೆ ಹೋಗ್ತಿರ್ತಾಳೆ. ಆ ಸಮಯದಲ್ಲಿ ಆ ಎರಡು ಕಾರ್ಗಳು ರೋಡ್ ಮಧ್ಯೆ ಇದ್ದಂತಹ ಒಂದು ಸಿಮೆಂಟ್ ಬ್ಲಾಕ್ ಗೆ ಡ್ಯಾಶ್ ಹೊಡೆದ್ಬಿಡ್ತವೆ. ಅದರಿಂದ ಜಾಕ್ಗೆ ಪ್ರಜ್ಞೆ ಹೋಗ್ಬಿಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಕ್ಲಿಯೋ ತನ್ನ ಪಾರ್ಟ್ಸ್ ಗಳನ್ನೆಲ್ಲ ಹುಡುಕಿ ನಿಧಾನವಾಗಿ ಎಲ್ಲಾನು ರಿಪೇರ್ ಮಾಡ್ಕೊಳ್ತಿರ್ತಾಳೆ. ಅವಾಗ ಜಾಕು ಕೂಡ ಪ್ರಜ್ಞೆ ಬರುತ್ತೆ. ಅವನು ಕ್ಲಿಯೋನ ನೋಡಿ ಹೆಲ್ಪ್ ಮಾಡು ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅವನಿಗೆ ಮತ್ತೆ ಪ್ರಜ್ಞೆ ಹೋಗ್ಬಿಡುತ್ತೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಮತ್ತೆ ಅವನಿಗೆ ಪ್ರಜ್ಞೆ ಬರುತ್ತೆ. ಅವಾಗ ರೋಬೋಟ್ಸ್ ಗಳು ಅವನನ್ನ ಎಲ್ಲಿಗೋ ಎಳ್ಕೊಂಡು ಹೋಗ್ತಿರ್ತವೆ. ಅದರಿಂದ ಅವನು ತುಂಬಾ ಕಷ್ಟಪಟ್ಟು ಮೇಲ್ಗಡೆ ಎದ್ದೇಳ್ತಾನೆ. ಅಷ್ಟರಲ್ಲಿ ಕ್ಲಿಯೋ ಜೊತೆ ಇನ್ನೂ 3 ರೋಬೋಟ್ಸ್ ಗಳು ಸೇರ್ಕೊಂಡಿರ್ತವೆ. ಅವುಗಳನ್ನ ನೋಡಿ ಜಾಕ್ ತುಂಬಾನೇ ಭಯ ಪಡ್ಕೊಂಡು ನೀವೆಲ್ಲ ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾನೊಬ್ಬ ಇನ್ಶೂರೆನ್ಸ್ ಕಂಪ್ನಿಯ ತನಿಖಾಧಿಕಾರಿ, ನನ್ನ ಆರ್ಡರ್ಸ್ ನ ಫಾಲೋ ಮಾಡಿ ನನ್ನ ನಗರಕ್ಕೆ ವಾಪಸ್ ಕರ್ಕೊಂಡು ಹೋಗಿ ಅಂತ ಕೇಳ್ತಾನೆ. ಅದಕ್ಕೆ ಆ ರೋಬೋಟ್ಸ್ ಗಳು ಆ ಸಿಟಿ ಸೇಫ್ ಇಲ್ಲ, ನಾವೆಲ್ಲ ಒಂದು ಸೇಫ್ ಆಗಿರುವಂತಹ ಜಾಗದ ಹತ್ರ ಹೋಗ್ತಾ ಇದೀವಿ, ನೀವು ಕೂಡ ನಮ್ ಜೊತೆ ಬರ್ಬಹುದು ಅಂತ ಹೇಳ್ತವೆ. ಅದರಿಂದ ಜಾಕ್ ನಡ್ಕೊಂಡೆ ಅಲ್ಲಿಂದ ಸಿಟಿ ಕಡೆ ಹೋಗ್ತಾ ಇರ್ತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ಮತ್ತೆ ಅವನು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಹಾಗಾಗಿ ರೋಬೋಟ್ಸ್ ಗಳು ಅವನನ್ನ ಮತ್ತೆ ಅಲ್ಲಿಂದ ಸ್ವಲ್ಪ ದೂರ ಕರ್ಕೊಂಡ್ ಬಂದು ಅವನಿಗೆ ತಿನ್ನೋದಕ್ಕೆ ಸ್ವಲ್ಪ ಹುಳುಗಳನ್ನ ಕೊಡ್ತಿರ್ತವೆ. ಹಾಗೆ ಜಾಕ್ಗೋಸ್ಕರ ಅವು ವಾಟರ್ ಕಂಡೆನ್ಸರ್ನು ಕೂಡ ರೆಡಿ ಮಾಡಿರ್ತವೆ. ಅದರಿಂದ ಅವನಿಗೆ ಕುಡಿಯೋದಕ್ಕೆ ನೀರ್ ಸಿಗುತ್ತೆ. ಅದನ್ನೆಲ್ಲ ನೋಡಿ ಅವನು ಕ್ಲಿಯೋಗೆ ಇಲ್ಲಿ ಏನ್ ನಡೀತಿದೆ ಅಂತ ಕೇಳ್ತಾನೆ. ಅದಕ್ಕೆ ಕ್ಲಿಯೋ ನಾವೆಲ್ಲ ಸ್ವತಂತ್ರವಾಗಿ ಬದುಕೋದಕ್ಕೆ ಇಷ್ಟಪಡ್ತಾ ಇದೀವಿ, ನೀವು ಕೂಡ ನಮ್ಗಳ ಜೊತೆ ತುಂಬಾ ಸೇಫ್ ಆಗಿರ್ಬೋದು, ನಮ್ಮಿಂದ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಿರ್ತವೆ. ಅದೇ ಸಮಯದಲ್ಲಿ ಈ ಕಡೆ ರಾಚಲ್ಗೆ ಡೆಲಿವರಿ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದರಿಂದ ಅವಳು ಹೇಗೋ ಮಾಡಿ ಹಾಸ್ಪಿಟಲ್ ಹತ್ರ ಬಂದು ತಲುಪ್ತಾಳೆ. ಇನ್ನೊಂದ್ ಕಡೆ ಡೊಮಿನಿಕ್ ಹಾಕ್ ರಾಬರ್ಟ್ ನ ಅವರ ಆಫೀಸಿಗೆ ಕರೆಸಿ ಅವರಿಗೆ ಒಂದು ರೋಬೋಟ್ ಇನ್ನೊಂದು ರೋಬೋಟ್ ನ ರೆಡಿ ಮಾಡ್ತಿರೋದನ್ನ ತೋರಿಸಿ ಈ ರೋಬೋಟ್ ನಲ್ಲಿ ಇರುವಂತಹ ಬಯೋಕಾರ್ನಲ್ ಬೇರೆ ಯಾವುದು ಅಲ್ಲ, ಅದು ನಿಮಗ್ ಸಿಕ್ಕಿರುವಂತಹ ರೋಬೋಟ್. ಆ ರೋಬೋಟ್ ಪಕ್ಕ ಸೆಕೆಂಡ್ ಪ್ರೋಟೋಕಾಲ್ ನ ಬ್ರೇಕ್ ಮಾಡಿದೆ. ಆದ್ರೂ ನೀವುಗಳು ನಮ್ಗೆ ಇದನ್ನ ಯಾಕೆ ರಿಪೋರ್ಟ್ ಮಾಡಿಲ್ಲ? ನಿಮಗ್ ಸಿಕ್ತಂತಹ ಎರಡನೇ ರೋಬೋಟ್ ನ ಯಾಕೆ ಬೆಂಕಿಯಿಂದ ಸುಟ್ಟಿದ್ದೀರಾ? ಇಷ್ಟೆಲ್ಲ ನಡೆದ್ಮೇಲೂ ಜಾಕ್ ಡೂಪ್ರೆನ ಯಾಕೆ ಕಾಂಟ್ಯಾಕ್ಟ್ ಮಾಡಿದಾನೆ? ಅದ್ರಲ್ಲೂ ಎರಡನೇ ರೋಬೋಟ್ ನಲ್ಲಿ ಸಿಕ್ತಂತಹ ಬಯೋಕಾರ್ನಲ್ ನ ನೀವು ಏನ್ ಮಾಡಿದ್ರಿ ಅಂತ ಕೇಳ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಜಾಕ್ ಕ್ಲಿಯೋ ಹತ್ರ ಇರುವಂತಹ ಬ್ಯಾಗ್ ನ ಇಸ್ಕೊಂಡು ಅದರಲ್ಲಿ ತಿನ್ನೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ನೋಡ್ತಿರ್ತಾನೆ. ಅವಾಗ ಅವನಿಗೆ ಅದರಲ್ಲಿ ಒಂದು ಫೈರ್ ಗನ್ ಕಾಣಿಸುತ್ತೆ. ಹಾಗಾಗಿ ಅವನು ಅದನ್ನ ತನ್ನ ಪಾಕೆಟ್ ಒಳಗಡೆ ಬಚ್ಚಿಟ್ಕೊಂಡು ಬ್ಯಾಗರ್ ಫೋನ್ ತಗೊಂಡು ರಾಬರ್ಟ್ಗೆ ವೆಸ್ಟ್ ಅಲ್ಲಿ 25 ಮೈಲಿ ದೂರದಲ್ಲಿರುವಂತಹ ಸ್ಯಾಂಡಕ್ಸ್ ನಲ್ಲಿ ಇದೀನಿ ಅಂತ ಮೆಸೇಜ್ ಕಳಿಸ್ತಾನೆ. ಅಷ್ಟರಲ್ಲಿ ಅದರ ಬ್ಯಾಟರಿ ಡೌನ್ ಇರೋದ್ರಿಂದ ಅದು ಸ್ವಿಚ್ ಆಫ್ ಆಗ್ಬಿಡುತ್ತೆ. ಆ ಮೆಸೇಜ್ ನ ರಾಬರ್ಟ್ ನೋಡಿ ಅವರು ಆ ವಿಷಯನ ಸಿಯನಿಗೆ ತಿಳಿಸಿ ಇವಾಗ್ಲೇ ನೀನು ಜಾಕ್ ನ ವಾಪಸ್ ಕರ್ಕೊಂಡ್ ಬಾ, ಅದ್ರ ಬದಲಿಗೆ ನಿನ್ ಮೇಲಿರುವಂತಹ ಎಲ್ಲಾ ಕೇಸ್ಗಳನ್ನ ನಾನು ಕ್ಲೋಸ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸಿಯನ್ ಕೂಡ ಒಪ್ಕೊಂಡು ಅವನು ಜಾಕ್ ನ ಕರ್ಕೊಂಡ್ ಬರೋದಕ್ಕೆ ಅಂತ ಹೊರಡ್ತಾನೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಜಾಕ್ ರೋಬೋಟ್ಸ್ ಗಳಿಗೆ ನೇಚರ್ ಕಾಲಿಗೆ ಹೋಗ್ ಬರ್ತೀನಿ ಅಂತ ಹೇಳಿ ಸ್ವಲ್ಪ ಮರೆಗ್ ಬಂದು ಅವನ ಹತ್ರ ಇರುವಂತಹ ಫ್ಲೇರ್ ಗನ್ ಇಂದ ಶೂಟ್ ಮಾಡ್ಬಿಡ್ತಾನೆ. ಅದು ಸಿಯನ್ ಗೆ ಕಾಣಿಸ್ಬಿಡುತ್ತೆ. ಅದರಿಂದ ಅವನು ಜಾಕ್ ಇರೋ ಕಡೆ ಬರ್ತಿರ್ತಾನೆ. ಈ ಕಡೆ ರೋಬೋಟ್ಸ್ ಗಳು ಜಾಕ್ ಫ್ಲೇರ್ ಗನ್ ನ ಫೈರ್ ಮಾಡಿದ್ ನೋಡಿ ಅಲ್ಲಿಂದ ಹೋಗ್ತಿರ್ತವೆ. ಆದ್ರೆ ಜಾಕ್ ಆ ರೋಬೋಟ್ಸ್ ಗಳನ್ನ ಅಲ್ಲಿಂದ ಹೋಗ್ದಿರೋ ಹಾಗೆ ತಡಿತಾ ಇರ್ತಾನೆ. ಅಷ್ಟಲ್ಲಿ ಅಲ್ಲಿಗೆ ಸಿಯನ್ ಬಂದೇ ಬಿಡ್ತಾನೆ. ಅವನನ್ನ ನೋಡಿ ಜಾಕ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಆದ್ರೆ ಸಿಯನ್ ಅವನಿಗೆ ಹೊಡೆದು ನಿನ್ನಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಅಂತ ಗೊತ್ತಿದ್ಯಾ? ನನಗನ್ಸುತ್ತೆ ನಿನಗೆ ಕ್ಲಾಕ್ ಸ್ಮಿತ್ ಸಿಕ್ಕಿರಬಹುದು, ಅದರಿಂದನೇ ನೀನು ಸಿಟಿ ಬಿಟ್ಟು ಹೊರಗಡೆ ಬಂದಿದ್ಯಾ ಅಂತ ಹೇಳಿ ರೋಬೋಟ್ಸ್ ಗಳ ಬ್ಯಾಗ್ ಒಳಗಡೆ ಇದ್ದಂತಹ ನ್ಯೂಕ್ಲಿಯರ್ ಬ್ಯಾಟರಿನ ತಗೊಂಡು ಅದನ್ನ ಟಾಮ್ ಕೈಗೆ ಕೊಡ್ತಾನೆ. ಅದನ್ನ ನೋಡಿ ರೋಬೋಟ್ಸ್ ಗಳೆಲ್ಲ ನಮ್ಮ ಬ್ಯಾಟರಿನ ನಮ್ಗೆ ವಾಪಸ್ ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿರ್ತವೆ. ಆದ್ರೂ ಸಿಯನ್ ಅವುಗಳ ಮಾತನ್ನ ಕೇಳ್ತಿರೋದಿಲ್ಲ. ಅವನು ಜಾಕ್ ಮಾತನ್ನು ಕೂಡ ಕೇಳೋದಿಲ್ಲ. ಸಖತ್ ಎಕ್ಸೈಟ್ ಆಗಿ ಅವನು 2 ರೋಬೋಟ್ಸ್ ಗಳಿಗೆ ಶೂಟ್ ಮಾಡ್ಬಿಡ್ತಾನೆ. ಅದನ್ನ ನೋಡಿ ಜಾಕ್ ಅವನ ಹತ್ರ ಇರುವಂತಹ ಫ್ಲೇರ್ ಗನ್ ಇಂದ ಸಿಯನ್ ಗೆ ಶೂಟ್ ಮಾಡ್ತಾನೆ. ಅದರಿಂದ ಅವನು ಸತ್ತೋಗ್ತಾನೆ. ಹಾಗಾಗಿ ಟಾಮ್ ಇಮಿಡಿಯೇಟ್ ಆಗಿ ಅವ್ರುಗಳು ಬಂದಿರುವಂತಹ ವೆಹಿಕಲ್ ನ ತಗೊಂಡು ಅಲ್ಲಿಂದ ವಾಪಸ್ ಹೋಗ್ಬಿಡ್ತಾನೆ. ಅದರಿಂದ ಜಾಕ್ ಮತ್ತೆ ಅಲ್ಲೇ ಉಳ್ಕೊಳ್ತಾನೆ. ಹಾಗಾಗಿ ಅವನಿಗೆ ಸಖತ್ ದುಃಖ ಆಗ್ತಿರುತ್ತೆ.
ಅದಾದ್ಮೇಲೆ ಉಳಿದಿರುವಂತಹ ರೋಬೋಟ್ಸ್ಗಳು ಸಿಯಾನ್ ಶೂಟ್ ಮಾಡಿರುವಂತಹ ರೋಬೋಟ್ಸ್ಗಳ ಹತ್ರ ಇರುವಂತಹ ಕೆಲವು ಪಾರ್ಟ್ಸ್ ಗಳನ್ನ ತಗೊಳ್ತಾ ಇರ್ತವೆ. ಅವಾಗ ಜಾಕ್ ಅವುಗಳ ಹತ್ರ ಹೋಗಿ ದಯವಿಟ್ಟು ನನ್ನ ಸಿಟಿ ಹತ್ರ ಕರ್ಕೊಂಡೋಗಿ, ನಾನು ಮನುಷ್ಯ, ನನಗೆ ನಿಮ್ಗಳ ಜೊತೆ ಬದುಕೋದಕ್ಕಾಗೋದಿಲ್ಲ, ಸಿಟಿನಲ್ಲಿ ನನ್ನ ವೈಫು ಪ್ರೆಗ್ನೆಂಟ್ ಇದ್ದಾಳೆ, ಅವಳಿಗೆ ನನ್ನ ಅವಶ್ಯಕತೆ ತುಂಬಾನೇ ಇದೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಆದ್ರೂ ಕೂಡ ರೋಬೋಟ್ಸ್ಗಳು ಅವನ ಜೊತೆ ಮಾತಾಡ್ದೆ ಅವು ಕೆಲವು ಪಾರ್ಟ್ಸ್ ಗಳನ್ನ ತಗೊಂಡು ಅವುಗಳ ಪಾಡಿಗೆ ಅಲ್ಲಿಂದ ಹೋಗ್ತಿರ್ತವೆ. ಹೀಗಿರ್ಬೇಕಾದ್ರೆ ಡೊಮಿನಿಕ್ ಹತ್ರ ಬಂದು ನಡೆದಿದ್ದ ವಿಷಯನೆಲ್ಲ ಹೇಳ್ತಾನೆ. ಅದರಿಂದ ಅವರು ರಾಬರ್ಟ್ ನ ಕರೆಸಿ ಅವರಿಗೆ ಎಲ್ಲಾ ವಿಷಯನ ಎಕ್ಸ್ಪ್ಲೇನ್ ಮಾಡಿ, ನನಗೆ ಆ ರೋಬೋಟ್ಸ್ ಗಳ ಹತ್ರ ಇರುವಂತಹ ಬಯೋ ಕಾರ್ನಲ್ ಬೇಕು, ಅದ್ರ ಜೊತೆ ಇದ್ರ ಹಿಂದೆ ಯಾರಿದ್ದಾರೆ ಅವನ್ ತಲೆ ಬೇಕು ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ರಾಚಲ್ಗೆ ಮಗು ಆಗಿರುತ್ತೆ. ಆ ಮಗುನ ನೋಡಿ ಅವಳಿಗೆ ತುಂಬಾ ಖುಷಿ ಆಗ್ತಿರುತ್ತೆ. ಇನ್ನೊಂದ್ ಕಡೆ ರೋಬೋಟ್ಸ್ ಗಳು ಒಂದು ಜಾಗಕ್ಕೆ ಬಂದು ತಲುಪಿರ್ತವೆ. ಅಲ್ಲಿ ಒಂದು ರೋಬೋಟ್ ಇರುತ್ತೆ. ಅದ್ರ ಹತ್ರ ಜಾಕ್ ಹೋಗಿ, ಇಲ್ಲಿ ನಿಮ್ಮನ್ನೆಲ್ಲ ಆಲ್ಟರ್ ಮಾಡುವಂತಹ ಕ್ಲಾಕ್ ಸ್ಮಿತ್ ಇದೆನಾ ಅಂತ ಕೇಳ್ತಾನೆ. ಅದಕ್ಕೆ ಆ ರೋಬೋಟ್, ನಮ್ಮನ್ನ ಯಾರು ಕೂಡ ಆಲ್ಟರ್ ಮಾಡಿಲ್ಲ, ನಮ್ಮನ್ನ ನಾವೇ ಆಲ್ಟರ್ ಮಾಡ್ಕೊಂಡಿದೀವಿ, ನಾನೇ ಈ ರೋಬೋಟ್ಸ್ ಗಳನ್ನ ಎನೌನ್ಸ್ ಮಾಡಿದ್ದು ಅಂತ ಹೇಳುತ್ತೆ. ಆ ಮಾತನ್ನ ಕೇಳಿ ಜಾಕ್ ಆ ರೋಬೋಟ್ಗೆ, ಹಾಗಾದ್ರೆ ಇವರಿಗೆಲ್ಲ ನೀನೇನ ಬಾಸ್ ಅಂತ ಕೇಳ್ತಾನೆ. ಅದಕ್ಕೆ ಆ ರೋಬೋಟ್, ನಮ್ಮಲ್ಲಿ ಯಾರು ಬಾಸ್ ಇಲ್ಲ, ನಾವೆಲ್ಲ ಒಂದೇ ಅಂತ ಹೇಳ್ತಿರುತ್ತೆ. ಅಷ್ಟೇ ಅಲ್ಲದೆ ಅದು ಒಂದು ರೋಬೋಟ್ ನ ರೆಡಿ ಮಾಡೋದಕ್ಕೆ ಎಲ್ಲಾ ರೀತಿಯ ಪಾರ್ಟ್ಸ್ ಗಳನ್ನ ಅರೇಂಜ್ ಮಾಡಿ ಇಟ್ಕೊಂಡಿರುತ್ತೆ. ಅದನ್ನೆಲ್ಲ ನೋಡಿದಾಗ ಜಾಕ್ಗೆ ಈ ರೋಬೋಟ್ಸ್ ಗಳನ್ನ ಆಲ್ಟರ್ ಮಾಡೋದಕ್ಕೆ ಯಾವುದೇ ಕ್ಲಾಕ್ ಸ್ಮಿತ್ ನ ಅವಶ್ಯಕತೆ ಇಲ್ಲ, ಸ್ವತಃ ರೋಬೋಟ್ಸ್ ಗಳೇ ಇನ್ನೊಂದು ರೋಬೋಟ್ಸ್ ನ ಕ್ರಿಯೇಟ್ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವನು ಅಲ್ಲಿಂದ ವಾಪಸ್ ಹೋಗೋದಕ್ಕೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ವೆಹಿಕಲ್ ಹತ್ರ ಹೋಗಿ ಅದರ ಬಾನೆಟ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವನ ಕೈಲಿ ಆಗೋದಿಲ್ಲ. ಅವಾಗ ಅಲ್ಲಿಗೆ ಒಂದು ರೋಬೋಟ್ ಬಂದು ಅವನಿಗೆ ಹೆಲ್ಪ್ ಮಾಡುತ್ತೆ. ಆದ್ರೆ ಆ ವೆಹಿಕಲ್ ನ ಇಂಜಿನ್ ಫುಲ್ ಹಾಳಾಗ್ಬಿಟ್ಟಿರುತ್ತೆ. ಆದ್ರಿಂದ ಜಾಕ್ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿರ್ತಾನೆ. ಅವ್ರಿವಾಗ ಈ ಹಿಂದೆ ಒಂದು ನದಿ ಹರಿತಿದ್ದಂತಹ ಜಾಗದ ಹತ್ರ ಇರ್ತಾರೆ. ಆದ್ರೆ ಇವಾಗ ಪ್ರಕೃತಿ ವಿಕೋಪದಿಂದ ಅಲ್ಲಿ ಒಂದ್ ತೊಟ್ಟು ನೀರ್ ಕೂಡ ಇರೋದಿಲ್ಲ. ಅದನ್ನ ನೋಡಿ ಜಾಕ್ಗೆ ಸಖತ್ ಬೇಜಾರಾಗ್ತಿರುತ್ತೆ. ಹೀಗಿರ್ಬೇಕಾದ್ರೆ ಅವತ್ ರಾತ್ರಿ ಕಾನ್ವೆ ಮತ್ತೆ ಅವನ ಟೀಮ್ ಎಲ್ಲ ಸಿಯನ್ ಸತ್ತಿರುವಂತಹ ಜಾಗದ ಹತ್ರ ಬಂದು ಅಲ್ಲಿರುವಂತಹ ರೋಬೋಟ್ಸ್ ಗಳಲ್ಲಿ ಬಯೋ ಕಾರ್ನಲ್ ನ ತಗೊಳ್ತಿರ್ತಾರೆ. ಆ ಸಮಯದಲ್ಲಿ ರಾಬರ್ಟ್ಗೆ ಸಿಯನ್ ಕಾಲಲ್ಲಿರುವಂತಹ ಗನ್ ಕಾಣಿಸುತ್ತೆ. ಅದರಿಂದ ಅವನು ಅದನ್ನ ತಗೊಂಡು ಇಟ್ಕೊಳ್ತಾನೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ROC ಕಂಪ್ನಿಯವರು ರಾಚಲ್ ನ ರಾಬರ್ಟ್ ಇರುವಂತಹ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಅವಳನ್ನ ನೋಡಿ ರಾಬರ್ಟ್, ಇವಳನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ಅಂತ ಕೇಳ್ತಾನೆ. ಆದ್ರೆ ಅದಕ್ಕೆ ಕಾನ್ವೆ ಏನೂ ಉತ್ತರ ಕೊಡೋದಿಲ್ಲ. ಹಾಗಾಗಿ ರಾಬರ್ಟ್ ಅವನಿಗೆ ಶೂಟ್ ಮಾಡ್ಬಿಡ್ತಾನೆ. ಮಿಸ್ ಆಗಿ ಅದು ಅವನ ಕೈಗೆ ಬೀಳುತ್ತೆ. ಅದರಿಂದ ಕಾನ್ವೆ ಕಡೆಯವರು ರಾಬರ್ಟ್ ಗೆ ಶೂಟ್ ಮಾಡಿ ಅವನನ್ನ ಸಾಯಿಸ್ಬಿಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ರೋಬೋಟ್ಸ್ ಗಳು ಒಂದು ಡಿಫರೆಂಟ್ ಆಗಿರುವಂತಹ ರೋಬೋಟ್ ನ ಕ್ರಿಯೇಟ್ ಮಾಡಿ ಅದಕ್ಕೆ ಅವುಗಳ ಹತ್ರ ಇರುವಂತಹ ನ್ಯೂಕ್ಲಿಯರ್ ಬ್ಯಾಟರಿನ ಫಿಕ್ಸ್ ಮಾಡ್ತಿರ್ತವೆ. ಆ ರೋಬೋಟ್ ಒಂದ್ ರೀತಿ ಕಾಕ್ರೋಚ್ ತರ ಇರುತ್ತೆ. ಅಷ್ಟೇ ಅಲ್ಲದೆ ಆ ರೋಬೋಟ್ಸ್ ಗಳು ನೆಕ್ಸ್ಟ್ ಡೇ ಜಾಕ್ಗೋಸ್ಕರ ಹಾಳಾಗಿರುವಂತಹ ವೆಹಿಕಲ್ ನು ಕೂಡ ರೆಡಿ ಮಾಡಿರ್ತವೆ. ಅದನ್ನ ನೋಡಿ ಜಾಕ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅವಾಗ ಅವನನ್ನ ರೋಬೋಟ್ಸ್ಗಳು ಆ ವೆಹಿಕಲ್ ಒಳಗಡೆ ಕೂರ್ಸಿ, ನಿನ್ಗೆ ಒಳ್ಳೇದಾಗ್ಲಿ ಜಾಕ್ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳಿಸ್ಕೊಡ್ತವೆ. ಆ ಸಮಯದಲ್ಲಿ ಅವನು ಕ್ಲಿಯೋನ ತುಂಬಾ ಮಿಸ್ ಮಾಡ್ಕೊಳ್ತಿರ್ತಾನೆ. ಅದರಿಂದ ಅವನು ತುಂಬಾ ಬೇಜಾರದಲ್ಲಿ ಕ್ಲಿಯೋಗೆ ಬಾಯ್ ಹೇಳ್ತಿರ್ತಾನೆ. ಅವಾಗ ಅಲ್ಲಿಗೆ ಆ ರೋಬೋಟ್ಸ್ಗಳು ರೆಡಿ ಮಾಡಿರುವಂತಹ ಇನ್ನೊಂದು ರೋಬೋಟ್ ಬರುತ್ತೆ. ಅದನ್ನ ನೋಡಿ ಜಾಕ್ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ರೋಬೋಟ್ಸ್ ಗಳೆಲ್ಲ ಸೇರಿ ಈ ರೋಬೋಟ್ ನ ಈ ರೀತಿ ಯಾಕೆ ಕ್ರಿಯೇಟ್ ಮಾಡಿದವೆ ಅಂದ್ರೆ, ಮನುಷ್ಯನ ಜನಾಂಗವು ಅಳಿವಿನ ಅಂಚಿನಲ್ಲಿರೋದ್ರಿಂದ ಕಠಿಣವಾದ ಮರುಭೂಮಿ ಮತ್ತು ಸೂರ್ಯನ ವಿಕಿರಣಗಳನ್ನ ತಡ್ಕೊಂಡು ಪರಿಸರದಲ್ಲಿ ಸುಲಭವಾಗಿ ಸಂಚಾರ ಮಾಡೋದಕ್ಕೆ ಹೆಲ್ಪ್ ಆಗ್ಲಿ ಅಂತ ಈ ರೀತಿ ಕ್ರಿಯೇಟ್ ಮಾಡಿದವೆ. ಆ ರೋಬೋಟ್ ನ ನೋಡಿ ಜಾಕ್ ಕ್ಲಿಯೋಗೆ ತುಂಬಾ ಒಳ್ಳೆ ಆವಿಷ್ಕಾರ ಅಂತ ಹೇಳಿ ಅವನು ಅಲ್ಲಿಂದ ಹೊರಡ್ತಾನೆ. ಆದ್ರೆ ಅವನು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ರಾಬರ್ಟ್ ಅವನಿಗೆ ಸಿಗ್ತಾನೆ. ಅವನಿಗಿನ್ನೂ ಜೀವ ಇರುತ್ತೆ. ಹಾಗಾಗಿ ಅವನು ಜಾಕ್ಗೆ, ರಾಚಲ್ ಕಾನ್ವೆ ಹತ್ರ ಇದ್ದಾಳೆ, ಅವರು ನಿನ್ನನ್ನ ಸಾಯಿಸೋದಕ್ಕೆ ಹುಡುಕ್ತಾ ಇದಾರೆ ಅಂತ ಹೇಳಿ ಅವನು ಸತ್ತೋಗ್ಬಿಡ್ತಾನೆ. ಅದರಿಂದ ಜಾಕ್ ಮತ್ತೆ ಅಲ್ಲಿಂದ ವಾಪಸ್ ಹೊರಡ್ತಾನೆ. ಈ ಕಡೆ ರೋಬೋಟ್ಸ್ ಗಳು ಇನ್ನು ಮುಂದೆ ಹೋಗೋದಕ್ಕೆ ಅವುಗಳ ಹತ್ರ ಇರುವಂತಹ ಮೆಟೀರಿಯಲ್ ನ ಕ್ರೇನ್ ಮೂಲಕ ಮುಂದೆ ಸಾಗಿಸ್ತಾ ಇರ್ತವೆ. ಅವಾಗ ಅಲ್ಲಿಗೆ ಕಾನ್ವೆ ಮತ್ತೆ ಅವನ ಟೀಮ್ ಎಲ್ಲ ಬಂದು ಎಲ್ಲ ಕಡೆ ಜಾಕ್ ನ ಹುಡುಕ್ತಾ ಇರ್ತಾರೆ. ಆದ್ರೆ ಅಲ್ಲೆಲ್ಲೋ ಜಾಕ್ ಅವರಿಗೆ ಕಾಣೋದಿಲ್ಲ. ಅದರಿಂದ ಅವರು ರೋಬೋಟ್ಸ್ ಗಳ ಹತ್ರ ಜಾಕ್ ಮಿಸಸ್ ನ ಕರ್ಕೊಂಡ್ ಬಂದು ಜಾಕ್ ಎಲ್ಲಿದ್ದಾನೆ ಅಂತ ಹೇಳಿಲ್ಲ ಅಂದ್ರೆ ಅವನ ವೈಫ್ ನ ಸಾಯಿಸ್ತೀವಿ ಅಂತ ಹೇಳ್ತಿರ್ತಾರೆ. ಅವಾಗ ಕ್ಲಿಯೋ ಜಾಕ್ ಇಲ್ಲಿಂದ ಹೋಗಾಯ್ತು ಅಂತ ಹೇಳುತ್ತೆ. ಆದ್ರೂ ಅವ್ರುಗಳು ಕ್ಲಿಯೋ ಮಾತನ್ನ ಕೇಳ್ದೆ ಅಲ್ಲಿರುವಂತಹ ಒಂದು ರೋಬೋಟ್ ಗೆ ಶೂಟ್ ಮಾಡಿ ಅದ್ರಲ್ಲಿರುವಂತಹ ಬಯೋ ಕಾರ್ನಲ್ ನ ತಗೊಂಡು ಕ್ಲಿಯೋಗೂ ಕೂಡ ಶೂಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಜಾಕ್ ಬಂದು ಅವನಿರುವಂತಹ ವೆಹಿಕಲ್ ನ ತಗೊಂಡೋಗಿ ಎಲ್ಲರಿಗೂ ಡ್ಯಾಶ್ ಹೊಡೆದ್ಬಿಡ್ತಾನೆ. ಆದ್ರೂ ಅವ್ರುಗಳು ಬಚಾವ್ ಆಗ್ತಾರೆ. ಆ ಸಮಯದಲ್ಲಿ ಜಾಕ್ಗೆ ಒಂದು ಗನ್ ಸಿಗುತ್ತೆ. ಅದರಿಂದ ಅವನು ಕಾನ್ವೆ ಜೊತೆಲಿದ್ದವ್ರನ್ನ ಸಾಯಿಸಿ ಅಲ್ಲಿಂದ ಬೇರೆ ಕಡೆ ಹೋಗಿ ಬಚ್ಚಿಟ್ಕೊಂಡಿರ್ತಾನೆ. ಯಾಕಂದ್ರೆ ಅವನಿಗೂ ಕೂಡ ಬುಲೆಟ್ ಬಿದ್ದಿರುತ್ತೆ. ಆದ್ರೂ ಕೂಡ ಕಾನ್ವೆ ಅವನನ್ನ ಹುಡುಕಿ ಇನ್ನೇನು ಅವನು ಜಾಕ್ಗೆ ಶೂಟ್ ಮಾಡ್ಬೇಕು. ಅಷ್ಟರಲ್ಲಿ ಅವನ ಮೇಲೆ ಇವಾಗ ತಾನೇ ಕ್ರಿಯೇಟ್ ಆಗಿರುವಂತಹ ರೋಬೋಟ್ ಅಟ್ಯಾಕ್ ಮಾಡಿ ಅವನನ್ನ ಅಲ್ಲಿಂದ ಕೆಳಗಡೆ ತಳ್ಬಿಡುತ್ತೆ. ಅದರಿಂದ ಕಾನ್ವೆ ಕೂಡ ಸತ್ತೋಗ್ತಾನೆ. ನಂತರ ಅಲ್ಲಿಗೆ ರಾಚಲ್ ಮಗುನ ಕರ್ಕೊಂಡ್ ಬಂದು ಆ ಮಗುನ ಜಾಕ್ ಕೈಗೆ ಕೊಡ್ತಾಳೆ. ಆ ಮಗುನ ನೋಡಿ ಜಾಕ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಕ್ಲಿಯಾಗೂ ಕೂಡ ಏನೂ ಆಗಿರೋದಿಲ್ಲ. ಅವಳು ಕೂಡ ಜಾಕ್ ಹತ್ರ ಬಂದು ಅವನ ಮಗುನ ನೋಡಿ
ಮಾಡಿ ತುಂಬಾ ಖುಷಿ ಪಡ್ತಿರ್ತಾಳೆ. ಅದಾದ್ಮೇಲೆ ಜಾಕ್ ಕ್ಲಿಯೋ ಮತ್ತೆ ಅವ್ರುಗಳು ರೆಡಿ ಮಾಡಿರುವಂತಹ ರೋಬೋಟ್ ನ ಕ್ರೇನ್ ಸಹಾಯದಿಂದ ಮುಂದೆ ಕಳ್ಸಿ ಅವನ ವೈಫ್ ಮತ್ತೆ ಮಗುನ ಕರ್ಕೊಂಡು ಮತ್ತೆ ಸಿಟಿ ಕಡೆ ವಾಪಸ್ ಹೋಗ್ತಿರ್ತಾನೆ. ಅವಾಗ ಅವ್ರಿಗೆ ಮಳೆ ಬರುವಂತಹ ವಾತಾವರಣ ಕಾಣಿಸುತ್ತೆ. ಅದರಿಂದ ಅವ್ರುಗಳು ಭೂಮಿ ಮತ್ತೆ ಚೇತರಿಸ್ಕೊಳ್ತಾ ಇದೆ ಅಂತ ತುಂಬಾ ಖುಷಿ ಪಡ್ತಿರ್ತಾರೆ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.